ನಮಸ್ಕಾರ ಸ್ನೇಹಿತರೆ, ಈ ದಿನದ ವಿಡಿಯೋದಲ್ಲಿ ಇಂಗ್ಲೀಷನ್ನು ಟೈಪಿಂಗ್ ಮಾಡೋದು ಅಥವಾ DTP ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನೀವು ಅಂದ್ಕೊಳ್ಬೋದು, ಇದೇನಪ್ಪ ತಿಂಗಳುಗಟ್ಟಲೆ ಕಲಿಯುವಂತಹ ವಿಷಯವನ್ನು ನಿಮಿಷಗಳಲ್ಲಿ ಹೇಳೋದಕ್ಕೆ ಸಾಧ್ಯನಾ ಅಂತ ಹೇಳಿ. ಹೌದು, ಇದು ಸಾಧ್ಯ. ಇದು ನಿಮಗೆ ಕಷ್ಟ ಅಂತ ಫೀಲ್ ಆಗ್ಬೋದು. ಖಂಡಿತ ಇಲ್ಲ. ಯಾಕಂದರೆ ಈಗಿನ ಈ ಯುಗದಲ್ಲಿ ಆನ್ಲೈನ್ ಟೂಲ್ ಅಥವಾ ಸಾಫ್ಟ್ವೇರ್ ಅಪ್ಲಿಕೇಶನ್ಗಳನ್ನು ಬಳಸಿಕೊಂಡು ಟೈಪಿಂಗ್ ಕಲಿಯದೇನೆ, ಅದರಲ್ಲೂ ವಿತೌಟ್ ಕೀಬೋರ್ಡ್ ಟೈಪಿಂಗ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಅಂದರೆ ಕೇವಲ ವಾಯ್ಸ್ ಮೂಲಕ ಟೆಕ್ಸ್ಟ್ ಟೈಪ್ ಆಗುವಂತಹ ಆನ್ಲೈನ್ ಟೂಲನ್ನು ಬಳಸ್ಕೊಂಡು ಹೇಗೆ ಸಿಂಪಲ್ಲಾಗಿ ಟೆಕ್ಸ್ಟನ್ನು ಟೈಪ್ ಮಾಡ್ಬೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಇದು ಮ್ಯಾಜಿಕ್ ಅನ್ನಿಸ್ಬೋದು, ಆದರೂ ನಿಜ. ಯಾಕಂದರೆ ಟೆಕ್ನಾಲಜಿ ಅಷ್ಟೊಂದು ಅಡ್ವಾನ್ಸ್ ಆಗಿದೆ. ನಮ್ಮ ವಾಯ್ಸನ್ನು ಟೆಕ್ಸ್ಟಾಗಿ ಕನ್ವರ್ಟ್ ಮಾಡೋ ಭಾಳಷ್ಟು ಆನ್ಲೈನ್ ಟೂಲ್ಗಳು ನಮಗೆಲ್ರಿಗೂ ಗೊತ್ತಾಗಬೇಕಿದೆ, ಹಾಗೂ ಅದರ ಉಪಯೋಗ ನಮಗೆ ಆಗಬೇಕಿದೆ. ಈ ವಿಡಿಯೋ ನೋಡಿದ ನಂತರ ನೀವು ಕ್ವಶನ್ ಪೇಪರನ್ನು ಟೈಪ್ ಮಾಡಿಸೋದಕ್ಕೆ, ಚಿಕ್ಕ ಪುಟ್ಟ ಟೈಪಿಂಗ್ ಕೆಲಸಗಳಿಗೆ ಅಥವಾ ಪ್ರಾಜೆಕ್ಟ್ ವರ್ಕ್ ಮಾಡಿಸೋದಕ್ಕೆ ಟೈಪಿಂಗ್ ಸೆಂಟರ್ಗಳನ್ನು ಹುಡ್ಕೊಂಡು ಹೋಗೋ ಅವಶ್ಯಕತೆಯೇ ಇಲ್ಲ. ಹಾಗೆ ಹಣ ಕೂಡ ಖರ್ಚು ಮಾಡಬೇಕಾಗಿಲ್ಲ. ಬದಲಾಗಿ ಈಗ ಪರಿಚಯ ಮಾಡಿಕೊಡ್ತಾ ಇರುವಂಥ ಚಿಕ್ಕ ಆನ್ಲೈನ್ ಟೂಲನ್ನು ನೀವು ಗಮನ ಇಟ್ಟು ನೋಡಿಕೊಂಡ್ರೆ ಸಾಕು. ನೀವೇ ಮನೆಯಲ್ಲಿ ಖುದ್ದಾಗಿ ನಿಮ್ಮ ಲ್ಯಾಪ್ಟಾಪ್ನಲ್ಲಿ ವಾಯ್ಸ್ ಮೂಲಕ ಇಂಗ್ಲೀಷನ್ನು ಟೈಪ್ ಮಾಡ್ಬೋದು. ಇದಕ್ಕೆ ಇಂಟರ್ನೆಟ್ ಒಂದಿದ್ರೆ ಸಾಕು. ಟೈಪಿಂಗೋಸ್ಕರ ನೀವು ಇನ್ನು ಮುಂದೆ ಯಾರಿಗೂ ಡಿಪೆಂಡ್ ಆಗಬೇಕಾಗಿಲ್ಲ. ಯಾಕಂದರೆ ಸ್ವತಃ ನೀವೇ ಟೆಕ್ಸ್ಟನ್ನು ಟೈಪ್ ಮಾಡಿ ಉಪಯೋಗಿಸ್ಕೊಳ್ಬೋದು. ಸೊ ಬನ್ನಿ, ಈಗ ವಿಡಿಯೋ ನೋಡ್ತಾ ಕಲಿಯೋಣ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನನ್ನ ಮುಂದಿನ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನಿಮಗೆ ಗೊತ್ತಾಗಬೇಕು ಅಂದರೆ ಆ ಬೆಲ್ ಐಕನ್ ಮೇಲೆ ಟ್ಯಾಪ್ ಮಾಡಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮೊದಲಿಗೆ ನಿಮ್ಮ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ನೀವು ಮಾಡಬೇಕಾಗಿರುವ ಕೆಲಸ ಏನಂದರೆ ಇಂಟರ್ನೆಟ್ ಕನೆಕ್ಷನನ್ನು ನೀವು ಕೊಟ್ಕೊಳ್ಬೇಕಾಗುತ್ತೆ. ತದನಂತರ ನೀವು ಮಾಡಬೇಕಾಗಿರುವಂತಹ ಎರಡನೇ ಕೆಲಸ ಏನಂದರೆ ಗೂಗಲ್ ಕ್ರೋಮ್ ಇದೆಯಾ ಇಲ್ವಾ ಅಂತೇಳಿ ಚೆಕ್ ಮಾಡ್ಕೊಳ್ಬೇಕು. ಗೂಗಲ್ ಕ್ರೋಮ್ ಇಲ್ಲ ಅಂದರೆ ಗೂಗಲ್ ಕ್ರೋಮನ್ನು ನೀವು ನೆಟ್ಟಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು. ನಾನು ನನ್ನ ಲ್ಯಾಪ್ಟಾಪ್ನಲ್ಲಿ ಗೂಗಲ್ ಕ್ರೋಮನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಓಪನ್ ಕೊಡೋಣ. ಸೊ ಓಪನ್ ಕೊಟ್ಟಿದ್ದೀನಿ. ನೀವೀಗ ಗಮನಿಸ್ತಾ ಇದ್ದೀರಾ, ಗೂಗಲ್ ಕ್ರೋಮ್ ಓಪನ್ ಆಗಿದೆ. ಇಲ್ಲಿರುವಂಥ ಸರ್ಚ್ ಬಾರ್ನಲ್ಲಿ ನೀವು ಈ ರೀತಿ ಟೈಪ್ ಮಾಡಿ, ಸ್ಪೀಚ್ ಟೆಕ್ಸ್ಟರ್ ಅಂತ ಟೈಪ್ ಮಾಡಿ ಎಂಟರ್ ಕೊಡಿ. ಇಲ್ಲಿ ನಿಮಗೆ ಸ್ಪೀಚ್ ಟೆಕ್ಸ್ಟರ್ ಅನ್ನುವಂಥ ಟೈಟಲ್ನಲ್ಲಿ ಬಹಳಷ್ಟು ರಿಸಲ್ಟ್ಸ್ಗಳು ಕಾಣಿಸ್ಕೊಂಡಿದೆ. ಇಲ್ಲಿ ಮೊದಲನೇದು ಸ್ಪೀಚ್ ಟೆಕ್ಸ್ಟರ್ ಟೈಪ್ ವಿತ್ ಯುವರ್ ವಾಯ್ಸ್ ಅಂತ ಇದೆ. ಇದರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವೀಗ ಗಮನಿಸ್ತಾ ಇದ್ದೀರಾ, ಸ್ಪೀಚ್ ಟೆಕ್ಸ್ಟರ್ನ ಫಸ್ಟ್ ಪೇಜ್. ಇಲ್ಲಿರುವಂಥ ಆಪ್ಷನ್ಗಳನ್ನು ಒಂದೊಂದಾಗಿ ಪರಿಚಯ ಮಾಡ್ಕೊಳ್ತಾ ಹೋಗೋಣ. ಮೊದಲನೇದು ಅಬೌಟ್ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಸ್ಪೀಚ್ ಟೆಕ್ಸ್ಟರ್ ಬಗ್ಗೆ ಇನ್ಫಾರ್ಮೇಷನನ್ನು ತಿಳ್ಕೊಳ್ತೀರಾ. ಎರಡನೇದು ಹೆಲ್ಪ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಸ್ಪೀಚ್ ಟೆಕ್ಸ್ಟರಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ನೀವು ಕ್ವಶನ್ ಮಾಡ್ಬೋದು ಅಥವಾ ಮೇಲ್ ಮಾಡ್ಬೋದು, ಅವ್ರನ್ನ ಕೇಳ್ಬೋದು. ಹೆಲ್ಪ್ ಡೆಸ್ಕಿಗೆ ನೇರವಾಗಿ ನಿಮ್ಮ ಒಂದು ಸಮಸ್ಯೆಗಳು ಹೋಗ್ತವೆ. ನಂತರ ಸ್ಟಾರ್ಟ್ ಬಟನ್ ಮೇಲೆ ನಾನು ಮೌಸ್ ಪಾಯಿಂಟನ್ನು ತೊಗೊಂಡು ಬಂದಿದ್ದೀನಿ. ಅಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಸ್ಟಾರ್ಟ್, ಸ್ಟಾಪ್, ಎಸ್ಕೇಪ್ ಕೀ ಅಂತ ಇದೆ. ಸ್ಟಾರ್ಟ್ ಮಾಡಲಿಕ್ಕೂ ಕೂಡ ಇದೇ ಕೀ ಮತ್ತು ಸ್ಟಾಪ್ ಮಾಡಲಿಕ್ಕೂ ಕೂಡ ಇದೇ ಕೀಯನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ನಂತರ ನೀವು ನೋಡ್ತಾ ಇದ್ದೀರಾ ಕ್ಲಿಯರ್. ಸೊ ಇದು ಏನು ಕೆಲಸ ಮಾಡುತ್ತೆ ಅಂದರೆ ನೀವು ವಾಯ್ಸ್ ಮೂಲಕ ಟೈಪ್ ಮಾಡಿರುವಂತಹ ಪೇಜ್ ಏನಿದೆ ಅಥವಾ ಟೆಕ್ಸ್ಟ್ ಏನಿದೆ ಅದನ್ನು ಪೂರ್ತಿ ಕ್ಲಿಯರ್ ಮಾಡುತ್ತೆ. ಅಂದರೆ ಡಿಲೀಟ್ ಮಾಡುವಂಥ ಆಪ್ಷನ್ ಇದಾಗಿದೆ. ತದನಂತರ ನೀವು ವಾಯ್ಸ್ ಮೂಲಕ ಟೈಪ್ ಮಾಡಿರುವಂತಹ ಟೆಕ್ಸ್ಟ್ ಏನಿದೆ ಅದನ್ನು ಪೂರ್ತಿ ಕಾಪಿ ಮಾಡ್ಕೊಳ್ಳುತ್ತೆ ಈ ಒಂದು ಆಪ್ಷನ್ ಮೂಲಕ. ನೆಕ್ಸ್ಟ್ ಇರುವಂಥ ಆಪ್ಷನ್ ಅನ್ಡೂ. ಇದಕ್ಕೆ ಶಾರ್ಟ್ಕಟ್ ಕೀ Ctrl+Z. ನೀವೇನಾದ್ರೂ ಮತ್ತೆ ನೀವು ಟೈಪ್ ಮಾಡಿರೋದನ್ನು ಪಡ್ಕೊಳ್ಬೇಕಂತಂದರೆ ಅಥವಾ ಡಿಲೀಟ್ ಮಾಡಿರೋದನ್ನು ಪಡ್ಕೊಳ್ಬೇಕಂದ್ರೆ Ctrl+Z ಅನ್ನು ಟೈಪ್ ಮಾಡ್ಬೋದು. ಮತ್ತು ಅದರ ನೆಕ್ಸ್ಟ್ ಇರುವಂಥ ಆಪ್ಷನ್ ಏನಿದೆ ಇದು ರೀಡು. ಇದಕ್ಕೆ Ctrl+Y ಶಾರ್ಟ್ಕಟ್ ಆಗಿರುತ್ತೆ. ನಂತರ ಇರೋ ಆಪ್ಷನ್ ಬೋಲ್ಡ್. ಸೊ ಬೋಲ್ಡ್ಗೆ ಶಾರ್ಟ್ಕಟ್ ಕೀ Ctrl+B ಆಗಿರುತ್ತೆ. ನೀವು ಹೆಡ್ಡಿಂಗನ್ನು ಟೈಪ್ ಮಾಡುವಂಥ ಸಂದರ್ಭದಲ್ಲಿ ಅಥವಾ ನೀವು ಯಾವುದಾದ್ರೂ ಒಂದು ವಿಷಯವನ್ನು ಬೋಲ್ಡ್ ಲೆಟರ್ಲಿ ಟೈಪ್ ಮಾಡ್ತಿದ್ದೀರಾ ಅಂದಾಗ ನೀವು ಇದರ ಮೇಲೆ ಕ್ಲಿಕ್ ಮಾಡಿ ಇದರ ಉಪಯೋಗವನ್ನು ಪಡ್ಕೊಳ್ಬೋದು. ನಂತರ ಐ, ದಟ್ ಮೀನ್ಸ್ ಇಟಾಲಿಕ್. ಇದಕ್ಕೆ ಶಾರ್ಟ್ಕಟ್ ಕೀ Ctrl+I ಅನ್ನು ನೀವು ಟೈಪ್ ಮಾಡ್ಬೋದು. ನೆಕ್ಸ್ಟ್ ಯು ಅಂಡರ್ಲೈನ್ ಆಗಿದೆ. ದಟ್ ಮೀನ್ಸ್ ಅಂಡರ್ಲೈನ್ ಮಾಡುವಂಥದ್ದು. ನೀವು ಯಾವುದಾದ್ರೂ ಒಂದು ಟೆಕ್ಸ್ಟ್ ಅಥವಾ ಒಂದು ಲೈನನ್ನು ಅಂಡರ್ಲೈನ್ ಮಾಡಬೇಕು, ಅಂಡರ್ಲೈನ್ ಮಾಡೋದ್ರ ಮೂಲಕ ಹೈಲೈಟ್ ಮಾಡ್ತಿದ್ದೀರಾ ಅಂದರೆ Ctrl+U ಅನ್ನು ಟೈಪ್ ಮಾಡ್ಬೋದು ಅಥವಾ ಇದ್ರ ಮೇಲೆ ಕೂಡ ಕ್ಲಿಕ್ ಮಾಡ್ಬೋದು. ನೆಕ್ಸ್ಟ್ ನೀವು ಟೈಪ್ ಮಾಡಿರುವಂಥ ಟೆಕ್ಸ್ಟ್ ಏನಿದೆ ಅದು ಲೆಫ್ಟ್ ಸೈಡ್ಗೆ ಜಸ್ಟಿಫೈ ಆಗಬೇಕಂದ್ರೆ ಈ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಮುಂದಿನ ಆಪ್ಷನ್ ನೋಡ್ತಾ ಹೋಗೋಣ. ಇದು ಸೆಂಟ್ರಿಗೆ ಜಸ್ಟಿಫೈ ಆಗುತ್ತೆ.
ಅಂದರೆ ನೀವು ಟೈಪ್ ಮಾಡಿರುವಂಥ ಟೆಕ್ಸ್ಟ್ ಸೆಂಟ್ರಲ್ಲಿ ಕೂತ್ಕೊಳ್ಳುತ್ತೆ, ಅಂದರೆ ಆ ಪೇಜ್ನ ಸೆಂಟ್ರಲ್ಲಿ ಕೂತ್ಕೊಳ್ಳುತ್ತೆ. ನಂತರ ಇದು ರೈಟ್ ಸೈಡ್ಗೆ ಜಸ್ಟಿಫೈ ಆಗುತ್ತೆ. ಸೊ ಈ ಆಪ್ಷನ್ ಜಸ್ಟಿಫೈ ಫುಲ್ ಅಂದರೆ ಇಡೀ ಪೇಜ್ಗೆ ಕರೆಕ್ಟಾಗಿ ಬಾಕ್ಸ್ ಥರ ಕೂತ್ಕೊಳ್ಳುತ್ತೆ ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡಿದ್ರೆ. ನಂತರ ನೀವು ನೋಡ್ಬೋದು ಫಾಂಟ್ ಟೈಪ್. ಸೊ ಇಲ್ಲಿ ಯಾವ ರೀತಿಯ ಫಾಂಟ್ ನಿಮಗೆ ಬೇಕಾಗಿದೆ ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ನಂತರ ನೀವು ಗಮನಿಸ್ತಾ ಇದ್ದೀರಾ ಇಲ್ಲಿ ಫಾಂಟ್ ಸೈಜನ್ನು, ಯಾವ ಸೈಜ್ನ ಟೆಕ್ಸ್ಟ್ ಬೇಕು ಅಂತ ನೀವು ಚೂಸ್ ಮಾಡ್ಕೊಳ್ಬೋದು. ನಂತರ ನೀವು ಇಲ್ಲಿ ಕಲರ್ನ ಚೂಸ್ ಮಾಡ್ಕೊಳ್ಬೋದು. ಅಂದರೆ ನೀವು ಟೈಪ್ ಮಾಡ್ತಿರುವಂತಹ ಅಂದರೆ ವಾಯ್ಸ್ ಮೂಲಕ ಟೈಪ್ ಮಾಡ್ತಿರುವಂಥ ಟೆಕ್ಸ್ಟ್ ಯಾವ ಕಲರ್ ಬೇಕು ಅಂತ ಕೂಡ ನೀವು ಇಲ್ಲಿ ಚೂಸ್ ಮಾಡ್ಕೋಬೋದು. ನಂತರ ಇರುವಂಥ ಆಪ್ಷನ್ ಇದು ಡಾರ್ಕ್ ಮೋಡನ್ನು ಆನ್ ಮಾಡಲಿಕ್ಕೆ ಇರುವಂಥದ್ದು. ನಂತರ ಇರುವಂಥ ಆಪ್ಷನ್ ಬುಲೆಟ್ ಲಿಸ್ಟ್. ಸೊ ಈ ಬುಲೆಟ್ ಲಿಸ್ಟಲ್ಲಿ ಏನು ಮಾಡ್ಬೋದು ಅಂದರೆ ನೀವು ಪಾಯಿಂಟ್ಸ್ಗಳನ್ನ ಏನಾದರೂ ವಾಯ್ಸ್ ಮೂಲಕ ಟೈಪ್ ಮಾಡ್ತಿದ್ದೀರಾ ಅಂದರೆ ಇದನ್ನು ಕ್ಲಿಕ್ ಮಾಡೋದ್ರ ಮೂಲಕ ಒನ್ ಆಫ್ಟರ್ ಅನದರ್ ಪಾಯಿಂಟ್ಸ್ ಬರೋ ಥರ ಮಾಡ್ಬೋದು. ನಂತರ ಇದರಲ್ಲಿ ನೀವು ವಾಯ್ಸ್ ಮೂಲಕ ಟೈಪ್ ಮಾಡ್ತಾ ಇರುವಂತಹ ವಿಷಯಗಳಿಗೆ ನಂಬರ್ಸನ್ನು ಕೊಡ್ತಾ ಇದ್ದೀರಾ ಅಂತಂದರೆ ಒನ್ ಆಫ್ಟರ್ ಅನದರ್ 1 2 3 4 ಅಂತ ನಂಬರ್ ಕೊಡ್ತಿದ್ದೀರಾ ಅಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಈ ಆಪ್ಷನ್ ಏನು ಮಾಡುತ್ತೆ, ನೀವು ವಾಯ್ಸ್ ಮೂಲಕ ಟೈಪ್ ಮಾಡುವಂತಹ ಟೆಕ್ಸ್ಟ್ ಏನಿದೆ ಅದು ಲೆಫ್ಟಿಂದ ರೈಟ್ಗೆ ಟೈಪ್ ಆಗುವಂತಹ ಆಪ್ಷನ್. ನೆಕ್ಸ್ಟ್ ಈ ಆಪ್ಷನ್ ರೈಟಿಂದ ಲೆಫ್ಟಿಗೆ ಬರುವಂಥದ್ದು. ಇದು ಸಾಮಾನ್ಯವಾಗಿ ಅರೇಬಿಕ್, ಹೆಬ್ರಿಯು ಮತ್ತು ಪರ್ಷಿಯನ್ ಅಂಡ್ ಉರ್ದುಗೆ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಆಪ್ಷನ್ ಪ್ರಿಂಟ್. ಸೊ ನೀವು ಸ್ಪೀಚ್ ಮೂಲಕ ಟೆಕ್ಸ್ಟ್ ಮಾಡಿರುವಂತಹ ಇನ್ಫಾರ್ಮೇಷನ್ ಏನಿದೆ ಅದನ್ನು ನೀವು ಇದ್ರ ಮೂಲಕ ನೇರವಾಗಿ ಪ್ರಿಂಟ್ ತಗೊಳ್ಬೋದು. ಸೊ ಮುಂದಿನ ಆಪ್ಷನ್ ನೀವು ಯಾವ ಫಾರ್ಮೆಟ್ ಮೂಲಕ ಇದನ್ನು ಡೌನ್ಲೋಡ್ ಮಾಡಲಿಕ್ಕೆ ಇಷ್ಟಪಡ್ತೀರಾ ನಿಮ್ಮ ಡಿವೈಸ್ಗೆ ಅಂಥೇಳಿ. ಇಲ್ಲಿ 2 ಫಾರ್ಮೆಟ್ ಮಾತ್ರ ಇದೆ, .txt ಫೈಲ್ ಅಥವಾ .doc ಫೈಲ್. ಇವೆರಡರಲ್ಲಿ ನೀವು ಈ ಒಂದು ವೆಬ್ಸೈಟ್ ಮೂಲಕ ಡೌನ್ಲೋಡ್ ಮಾಡ್ಕೊಳ್ಬೋದು. ಮುಂದಿನ ಆಪ್ಷನ್ ತುಂಬ ಇಂಪಾರ್ಟೆಂಟ್. ಸೊ ನೀವಿಲ್ಲಿ ಗಮನಿಸ್ತಿದ್ದೀರಾ ಇಂಗ್ಲೀಷ್ ಇಂಡಿಯಾ ಅಂಥೇಳಿ. ಇಂಗ್ಲೀಷ್ ಇಂಡಿಯಾ ಅಂದರೆ ಇಂಡಿಯನ್ ಇಂಗ್ಲೀಷ್ ಸ್ವಲ್ಪ ಬೇರೆ ಇಂಗ್ಲೀಷ್ಗೆ ಹೋಲಿಸಿದ್ರೆ ಡಿಫ್ರೆಂಟ್ ಇದೆ, ಅಂದರೆ ಅಕ್ಸೆಂಟ್ ತುಂಬ ಚೇಂಜ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಅಮೆರಿಕನ್ ಅಕ್ಸೆಂಟ್ ಮತ್ತು ಆಸ್ಟ್ರೇಲಿಯನ್ ಅಕ್ಸೆಂಟ್ ಅಥವಾ ಬ್ರಿಟನ್ ಅಕ್ಸೆಂಟ್ ಹಾಗೆ ಇಂಡಿಯನ್ ಅಕ್ಸೆಂಟ್ ತುಂಬ ಡಿಫ್ರೆಂಟ್ ಇದೆ. ಸೊ ಇಲ್ಲಿ ಇಂಡಿಯನ್ ಅಕ್ಸೆಂಟನ್ನು ಅಲೋ ಮಾಡ್ಕೊಳ್ಳೋದಕ್ಕೆ ಸ್ಪೀಚ್ ಟೆಕ್ಸ್ಟರ್ ರೆಡಿ ಇದೆ ಅಂತ ಅರ್ಥ. ಮೊದಲಿಗೆ ನಾನು ಇಂಗ್ಲೀಷ್ ಇಂಡಿಯಾ ಅಂತೇಳಿ ಸೆಲೆಕ್ಟ್ ಮಾಡಿಕೊಂಡು ಒಂದು ಪೇಜನ್ನು ಟೈಪ್ ಮಾಡಲಿಕ್ಕೆ ಸ್ಟಾರ್ಟನ್ನು ಕೊಡ್ತಾ ಇದ್ದೀನಿ. ನೀವೀಗ ಟೈಪ್ ಮಾಡಬೇಕಾಗಿರುವಂತಹ ಒಂದು ಪೇಜನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ನಂತರ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾನಿಲ್ಲಿ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ನೀವೀಗ ನೋಡ್ತಿದ್ದೀರಾ ಸ್ಕ್ರೀನ್ ಮೇಲೆ 2 ಪೇಜ್. ಲೆಫ್ಟ್ ಸೈಡಲ್ಲಿ ಒಂದು ವರ್ಡ್ ಪೇಜ್ ಇದೆ, ಇದರಲ್ಲಿ ಒಂದಷ್ಟು ಟೆಕ್ಸ್ಟ್ ಇದೆ. ರೈಟ್ ಸೈಡಲ್ಲಿ ಸ್ಪೀಚ್ ಟೆಕ್ಸ್ಟರ್ ಇದೆ. ಸೊ ಇದು ಸ್ಪೀಚ್ ಟೆಕ್ಸ್ಟರ್ ವೆಬ್ ಪೇಜ್. ಲೆಫ್ಟ್ ಸೈಡಲ್ಲಿರೋದನ್ನು ನಾನು ಓದ್ತಾ ಹೋದರೆ ರೈಟ್ ಸೈಡಲ್ಲಿ ಅದು ಟೆಕ್ಸ್ಟ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಸೊ ನಾನಿಲ್ಲಿ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಓದ್ತಾ ಹೋಗ್ತೀನಿ. ನೋಡೋಣ ಆಗುತ್ತಾ ಅಥವಾ ಇಲ್ವಾ ಅಂತೇಳಿ. ಸ್ಟಾರ್ಟ್. ಕೀಪಿಂಗ್ ದ ಎಬವ್ ಐಡಿಯಾ ಇನ್ ಮೈಂಡ್ ಆ್ಯಂಡ್ by the instruction of our department, we, the people of Diet Tumkur, have succeeded in training selected teachers. ಬಂದಿದೆಯಾ? ಎಸ್ ಬಂದಿದೆ. ಕೀಪ್ ನೋಡಿ, ನಾನೀಗ ಟೈಪ್ ಮಾಡ್ತಿರೋ ಅಂಥ ಕನ್ನಡ ವರ್ಡ್ ಕೂಡ ಬಂದಿದೆಯಾ ಅಂತೇಳಿ ಬರ್ತಾ ಇದೆ. ಹಾಗಾಗಿ ಅದು ಬೇಕಾಗಿಲ್ಲ ಅಂದರೆ ನಾವು ತಕ್ಷಣಕ್ಕೆ ಸ್ಟಾಪ್ ಅಂತ ಕೊಡಬೇಕಾಗುತ್ತೆ. ಸ್ಟಾಪ್ ಕೊಡೋಣ. ಈಗ ನೀವೇನು ಮಾಡ್ಬೋದು, ಇದನ್ನು ಮತ್ತೆ ಮ್ಯಾಕ್ಸಿಮೈಸ್ ಮಾಡಿಕೊಂಡು ಕಲರ್ ಬೇಕಂದರೆ ಕಲರ್ ಕೊಡಿ, ಟೆಕ್ಸ್ಟ್ ಸೈಜ್ ಮತ್ತು ಫಾಂಟ್ ಸೈಜನ್ನು ಚೇಂಜ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ ಡಿಕ್ಷನರಿ ಆನ್ ಇದೆ. ಸೊ ಇಲ್ಲಿ ಸೆಮಿಕೋಲನ್ ಇದೆ, ಕೋಲನ್ ಇದೆ, ಪೀರಿಯಡ್ ಇದೆ, ಫುಲ್ ಸ್ಟಾಪ್ ಇದೆ, ಕಾಮ ಇದೆ, ಎಕ್ಸ್ಕ್ಲಮೇಟರಿ ಪಾಯಿಂಟ್ ಇದೆ, ಕ್ವಶನ್ ಮಾರ್ಕ್ ಇದೆ. ಇವುಗಳೆಲ್ಲವೂ ಕೂಡ ನಾವು ಯೂಸ್ ಮಾಡ್ಕೊಳ್ಬೋದು. ಸೊ ಇಲ್ಲಿರುವಂಥ ಪಂಕ್ಚುಯೇಷನ್ ಮಾರ್ಕ್ಸ್ ಏನಿದೆ ಇವುಗಳನ್ನು ನಾವು ಉಪಯೋಗಿಸ್ಕೊಳ್ಬೋದಾ ಹೇಗೆ ಅಂತ ನೋಡ್ತಾ ಹೋಗೋಣ. ಸೊ ಸ್ಟಾರ್ಟ್ ಕೊಟ್ಟಿದ್ದೀನಿ. ಐ ಆಮ್ ಥ್ಯಾಂಕ್ಫುಲ್, ಫುಲ್ ಸ್ಟಾಪ್. ವಾಟ್ ಈಸ್ ಯುವರ್ ನೇಮ್, ಕ್ವಶನ್ ಮಾರ್ಕ್. ನೋಡಿ ಬಂದಿದೆ, ಸ್ಟಾಪ್ ಕೊಟ್ಟಿದ್ದೀನಿ. ಐ ಆಮ್ ಥ್ಯಾಂಕ್ಫುಲ್, ಫುಲ್ ಸ್ಟಾಪ್ ಬಂದಿದೆ. ವಾಟ್ ಈಸ್ ಯುವರ್ ನೇಮ್, ಕ್ವಶನ್ ಮಾರ್ಕ್ ಬಂದಿದೆ. ಈ ರೀತಿ ನಾವು ಇಲ್ಲಿರುವಂಥ ಪಂಕ್ಚುಯೇಷನ್ ಮಾರ್ಕ್ಸನ್ನು ಜಸ್ಟ್ ಹೇಳೋದ್ರ ಮೂಲಕ ನಾವು ಅವುಗಳನ್ನು ಟೆಕ್ಸ್ಟಾಗಿ ಪರಿವರ್ತನೆ ಮಾಡ್ಬೋದು. ನಾವು ಟೈಪ್ ಮಾಡೋ ಅವಶ್ಯಕತೆ ಇಲ್ಲ. ಅದರ ಜೊತೆಗೆ ನೀವು ಕೀಬೋರ್ಡನ್ನು ಕೂಡ ಇದ್ರ ಜೊತೆಯಲ್ಲೇ ಯೂಸ್ ಮಾಡ್ಕೊಳ್ಬೋದು. ಸೊ ನೀವು ಸ್ಪೇಸ್ ಕೊಡಬೇಕಂದ್ರೆ ನೀವು ನಿಮ್ಮ ಕೀಬೋರ್ಡ್ನಲ್ಲಿ ಸ್ಪೇಸ್ ಬಾರನ್ನು ಟೈಪ್ ಮಾಡಿ. ಈಗ ಮತ್ತೆ ಸ್ಟಾರ್ಟನ್ನು ಕೊಟ್ಟು ಇಲ್ಲಿರುವಂತಹ ಪಂಕ್ಚುಯೇಷನ್ಸನ್ನು ಯೂಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ನೋಡೋಣ ಬರುತ್ತಾ ಅಥವಾ ಇಲ್ವಾ ಅಂತೇಳಿ. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ.
ದಿಸ್ ಈಸ್ ಆನ್ ಇಂಗ್ಲಿಷ್ ಸ್ಲ್ಯಾಶ್ ಟೆಕ್ನಾಲಜಿ ಕ್ಲಾಸ್ ಐಫನ್. ದಿಸ್ ಈಸ್ ಪರ್ಟಿಕ್ಯುಲರ್ಲಿ ಟೆಕ್ನಾಲಜಿ ಕ್ಲಾಸ್. ನೀವಿಲ್ಲಿ ಗಮನಿಸ್ತಾ ಇದ್ದೀರಾ, ಇಲ್ಲಿ ಐಫನ್ ಅನ್ನೋದು ಐಫೋನ್ ಅಂತ ತಗೊಂಡಿದೆ. ಸೊ ಈ ರೀತಿ ಚಿಕ್ಕ ಪುಟ್ಟ ತೊಂದರೆಗಳಾಗ್ತಾ ಇರುತ್ತೆ. ಆಗ ನೀವು ಅದನ್ನು ಅಲ್ಲಿ ಐಫನ್ ಇದೆಯಲ್ಲ ಅಲ್ಲಿಗೆ ಹೋಗಿ ಕರ್ಸರ್ ಐಫನ್ ಇದೆಯಲ್ಲ ಅಲ್ಲಿಗೆ ಮೌಸ್ ಪಾಯಿಂಟನ್ನು ತಗೊಂಡೋಗಿ ನೀವು ಅದನ್ನು ರಿಮೂವ್ ಮಾಡಿ ಐಫನನ್ನು ಕೊಡಬೇಕಾಗುತ್ತೆ. ಸೊ ಈ ರೀತಿ ನೀವು ಟೆಕ್ಸ್ಟನ್ನು ಟೈಪ್ ಮಾಡಿ ಇದನ್ನು ಪೂರ್ತಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಇಲ್ಲೂ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು, ಅಥವಾ ಕಾಪಿ ಆಲ್ ಟೆಕ್ಸ್ಟನ್ನು ಕೊಡ್ಬೋದು. Ctrl+C ಕೊಟ್ಟು ನಾನು ಕಾಪಿ ಮಾಡ್ಕೊಂಡಿದ್ದೀನಿ. ಇವೆರಡನ್ನು ಕೂಡ ಮಿನಿಮೈಸ್ ಮಾಡ್ತಾ ಇದ್ದೀನಿ. ಈಗ ಇನ್ನೊಂದು ವರ್ಡ್ ಪೇಜನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಈ ವರ್ಡ್ ಪೇಜ್ ಮೇಲೆ Ctrl+V ಕೊಡೋದ್ರ ಮೂಲಕ ಪೇಸ್ಟ್ ಮಾಡಿದ್ದೀನಿ. ಸೊ ನೋಡಿ, ಈ ರೀತಿ ಕಾಣಿಸ್ತಾ ಇದೆ. ಇದನ್ನು ನೀವು ನಿಮ್ಮ ಇಷ್ಟಕ್ಕೆ ತಕ್ಕಂತೆ ಇದನ್ನು ಚೇಂಜಸನ್ನು ಮಾಡ್ಕೊಳ್ಬೋದು. ಚೇಂಜಸ್ ಮಾಡಿಕೊಂಡು ನೀವು ಪ್ರಿಂಟ್ ತೊಗೊಳೋದ್ರ ಮೂಲಕ ತುಂಬಾ ಈಸಿಯಾಗಿ ಈ ಒಂದು ಸ್ಪೀಚ್ ಟೆಕ್ಸ್ಟರನ್ನು ಬಳಸ್ಕೊಳ್ಬೋದು. ನಿಮ್ಗೆ ಇಷ್ಟವಾಗಿರೋಂತಹ ಅಥವಾ ನೀವು ಟೈಪ್ ಮಾಡಬೇಕಾಗಿರುವಂತಹ ಎಷ್ಟು ಟೆಕ್ಸ್ಟನ್ನು ಬೇಕಾದರೂ ವಾಯ್ಸ್ ಮೂಲಕ ಕೇವಲ ಹೇಳೋದ್ರ ಮೂಲಕ ಟೈಪ್ ಮಾಡಿ ಇದನ್ನು ನೀವು ಸೇಫಾಗಿ ಇಟ್ಕೊಳ್ಬೋದು, ಅಥವಾ ಪ್ರಿಂಟ್ ಕೂಡ ತಗೊಳ್ಬೋದು. ಎಷ್ಟೋ ಜನ ಕ್ವಶನ್ ಪೇಪರನ್ನು ಮಾಡಲಿಕ್ಕೆ DTP ಸೆಂಟರ್ಗಳ ಮುಂದೆ ನಿಂತ್ಕೊಂಡಿರೋದನ್ನು ನಾವು ಗಮನಿಸ್ತಾ ಇರ್ತೀವಿ. ಅದರ ಬದಲಾಗಿ ಈ ರೀತಿ ನಾವು ಪ್ಲ್ಯಾನನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಮ್ಮ ಸಮಯ ಉಳಿತಾಯ ಆಗುತ್ತೆ, ಹಾಗೆ ಸ್ವಲ್ಪ ಹಣವೂ ಕೂಡ ಉಳಿತಾಯ ಆಗುತ್ತೆ. ಅದರ ಜೊತೆಗೆ ಕಾಲೇಜ್ ಸ್ಟೂಡೆಂಟ್ಸ್ಗಳೇನಿದ್ದಾರೆ ಅವರು ಪ್ರಾಜೆಕ್ಟನ್ನು ಮಾಡುವಂಥ ಸಂದರ್ಭದಲ್ಲಿ DTP ಸೆಂಟರ್ಗಳ ಮುಂದೆ ಕ್ಯೂ ನಿಂತಿರೋದನ್ನು ನಾವು ಗಮನಿಸಿದ್ದೇವೆ. ಗಂಟೆಗಟ್ಟಲೆ ಅಲ್ಲೋಗಿ ವೆಯ್ಟ್ ಮಾಡೋದ್ರ ಬದಲಾಗಿ ನೀವು ತುಂಬ ಸಿಂಪಲ್ಲಾಗಿ ಈ ಸ್ಪೀಚ್ ಟೆಕ್ಸ್ಟರನ್ನು ಯೂಸ್ ಮಾಡಿಕೊಂಡು ನಿಮ್ಮ ಕೆಲಸವನ್ನು ಅಂದರೆ DTP ಕೆಲಸವನ್ನು ನೀವೇ ಮಾಡಿಕೊಂಡು ಸಮಯ ಮತ್ತು ಹಣವನ್ನು ಉಳಿತಾಯ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯಮಾಡಿ ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ, ಯಾಕಂದರೆ ನೀವು ಲೈಕ್ ಕೊಟ್ಟರೆ ನಮಗದೇ ಮೋಟಿವೇಶನ್. ಆ ಮೋಟಿವೇಶನ್ ಮೇಲೆ ನಿಮಗೆ ಅನುಕೂಲ ಆಗುವಂಥ ಇನ್ನೊಂದಷ್ಟು ವಿಡಿಯೋಗಳನ್ನು ನಾನು ನಿಮಗೆ ತಲುಪಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ನನ್ನ ಮುಂದಿನ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನಿಮಗೆ ಗೊತ್ತಾಗಬೇಕು ಅಂದರೆ ಆ ಬೆಲ್ ಐಕನ್ ಮೇಲೆ ಟ್ಯಾಪ್ ಮಾಡಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಧನ್ಯವಾದಗಳು.